ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃತಿ ವ್ಲಾಗ್ಸ್ ಕನ್ನಡ. ಇವತ್ತು ಏನ್ ಸ್ಪೆಷಲ್ ಅಂದ್ರೆ ಒಂದ್ ಸೆಕೆಂಡ್ ನನ್ನ ಮಗಳನ್ನ ಕರೆದ್ಬಿಡ್ತೀನಿ. ಇನ್ನೇನ್ ಕ್ರಿಸ್ಮಸ್ ಹತ್ರ ಬರ್ತಿದೆ, ಅದಕ್ಕೋಸ್ಕರ ಇವತ್ತು ನಾವು ಕ್ರಿಸ್ಮಸ್ ಸ್ಪೆಷಲ್ ಕಲಕಲ ಮಾಡ್ತಾ ಇದೀವಿ. ಓಕೆ ಬನ್ನಿ ತೋರಿಸ್ತೀನಿ ಹೇಗ್ ಮಾಡ್ತಿದೀವಿ ಅಂತ. 10 minutes ಒಳಗಡೆ ಮಾಡುವಂಥ ಈ ಈಸಿ ಆ್ಯಂಡ್ ಡೆಲಿಷಿಯಸ್ ರೆಸಿಪಿ, ಸ್ವೀಟ್ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀವಿ. ಬನ್ನಿ ನೋಡೋಣ. ನಾವು 1 ಕಪ್ ಶುಗರ್ನ ಪೌಡರ್ ಮಾಡ್ಕೊತಿದ್ದೀವಿ. ಸಕ್ಕರೆ ಪುಡಿ ಮಾಡ್ಕೊಳ್ಳೋಕ್ಕೆ ಇದು ಏಲಕ್ಕಿ, ಒಂದು 6 ಏಲಕ್ಕಿ ತೊಗೊಂಡಿದ್ದೀವಿ. ಸೊ ಇದು ತುಂಬ ಚೆನ್ನಾಗಿ ಪುಡಿ ಆಗುತ್ತೆ ಏಲಕ್ಕಿ ಹಾಕಿದ್ರೆ, ಜೊತೆಲಿ ಫ್ಲೇವರ್ ಚೆನ್ನಾಗಿರುತ್ತೆ. ಇದು ಫೈನ್ ಪೌಡರ್ ಆಗಿದೆ, ನೋಡ್ತಿದ್ದಾರಲ್ಲ. ಅಲ್ಲ ಕಪ್ಪಷ್ಟು ಚಿರೋಟಿ ರವೆ ತಗೊಂಡಿದ್ದೀವಿ, ಹಾಕೋ. ಇದು ಕ್ರಿಸ್ಪಿನೆಸ್ಗೆ ಹಾಕೋದು. ಮತ್ತು ತುಪ್ಪನ ಬಿಸಿ ಕಾಯಿಸಿರೋ ತುಪ್ಪನ ಹಾಕ್ತಿದ್ದೀನಿ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು 5 to 10 minutes ಬಿಡಬೇಕಾಗತ್ತೆ. ಈ ರೀತಿ ಇದನ್ನು ಮಿಕ್ಸಪ್ ಮಾಡಿ ಕ್ಲೋಸ್ ಮಾಡಿ ಇಡ್ತೀವಿ 5 to 10 minutes. ಕಪ್ಪಲ್ಲಿ 2 ಕಪ್ ಆಗೋಷ್ಟು ಮೈದಾ ಹಾಕ್ತಿದ್ದೀವಿ. ಈಗ ಹಾಕು. ಈಗ 2 ಕಪ್ಪು ಮೈದಾ ಹಾಕಿದ್ದೀವಿ. ಇದಕ್ಕೆ ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆ ಪುಡಿ ಹಾಕ್ತಿದ್ದೀವಿ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಮೈದಾ ಸಕ್ಕರೆ ಪುಡಿ ಸೇರಿಸಿ ಅಷ್ಟು ಉಪ್ಪು ಹಾಕ್ಕೋತಿದ್ದೀರಿ. ಈಗ ಇದು ನೆಂದಿದೆ. ಸೊ ಈಗ ಇದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸ್ಪೂನಲ್ಲಿ ಹಾಕೋ. ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಕೀರ್ತನ ಹೆಂಗೆ ಅನಿಸ್ತಿದೆ ಮಾಡ್ತಿರೋದು? ಚೆನ್ನಾಗಿದೆ. ಅವಳಿಗೆ ಎಕ್ಸಾಮ್ಸ್ ಎಲ್ಲ ಆಗಿತ್ತು, ಬೋರ್ ಅಂತ ಹೇಳ್ತಿದ್ಲು. ಅದಕ್ಕೋಸ್ಕರ ಈ ಥರ ಏನಾದರೂ ಹೇಳ್ಕೊಡೋಣ ಅಂತ ಹೇಳಿ ಹೇಳ್ಕೊಡ್ತಿದ್ದೀನಿ. ಅವಳು ಮಾಡ್ತಿರೋದು ಫಾರ್ ದಿ ಫಸ್ಟ್ ಟೈಮ್. ನೋಡೋಣ ಹೇಗೆ ಬರುತ್ತೆ ಅಂತ. ಅವಳು ಸ್ಪೂನಲ್ಲಿ ಮಾಡ್ತಿದ್ಲು, ಸೊ ಈಗ ಹೇಳ್ಕೊಟ್ಟಿದ್ದೀನಿ. ಕೈಯಲ್ಲಿ ಮಾಡಿದ್ರೆ ಅದು ಚೆನ್ನಾಗಾಗತ್ತೆ ಅಂತ. ಸೊ ಈಗ ಕೈ ಯೂಸ್ ಮಾಡಿ ಮಾಡ್ತಿದ್ದಾಳೆ. ಫುಲ್ ಹಿಂಗೆ ಮಿಕ್ಸ್ ಮಾಡು ಸರಿಯಾಗಿ ತೊಗೊಂಡು ಎಲ್ಲನೂ. ಹಿಂಗೆ ತೋರಿಸು, ಹಿಂಗೆ ಪ್ರೆಸ್ ಮಾಡಿ ಹಿಟ್ಟನ್ನ. ಓಕೆ, ಈ ಥರ ಆಗಿರಬೇಕು. ಮಾಡು. ಏನು ನಗಿತ್ಯಾ? ಹಾಲು ನೋಡಿ ಹಾಕ್ಕೋಬೇಕಾಗತ್ತೆ. ಮಿಕ್ಸ್ ಮಾಡ್ತಾಯಿರು. ಇದು ಈ ರೀತಿ ಕಲಿಸ್ಬೇಕು. ನೋಡ್ತಿದ್ದೀರಲ್ಲ, ಈ ಕನ್ಸಿಸ್ಟೆನ್ಸಿನಲ್ಲಿ ಹಾಕಿರಬೇಕು ಹಿಟ್ಟು. ಹಿಟ್ಟು ರೆಡಿ ಇದೆ ಮಾಡ್ಕೊಳ್ಳೋದಕ್ಕೆ. ನೋಡ್ತಿದ್ದೀರಲ್ಲ, ಕನ್ಸಿಸ್ಟೆನ್ಸಿ ಎಲ್ಲ ತೋರಿಸಿದ್ದೀನಿ ಆಗ್ಲೇ.
ಈಸಿಯೆಸ್ಟ್ ಫಾರ್ಮ್ ಅಂದರೆ ಈ ಥರ ಮಾಡಿಬಿಟ್ಟು ಆಮೇಲೆ ರೌಂಡ್ ಮಾಡ್ಕೋಬೋದು. ನೋಡಿದ್ರಲ್ಲ ಎಷ್ಟು ಫಾಸ್ಟ್ ಇದ್ದಾಳೆ ನನ್ನ ಮಗಳು. ಕಲ್ತ್ಬಿಟ್ರೆ ನನಗಿಂತ ಚೆನ್ನಾಗಿ ಮಾಡ್ತಾಳೆ ಅಂತ ನನ್ನ ಅಭಿಪ್ರಾಯ. ಕರೆದ್ರೆ ಬರ್ತಾನೆ ಇದ್ದಿಲ್ಲ. ಇದು ಸ್ವೀಟ್ ಡಿಶ್ ಅಂತ ಹೇಳಿ ಅವಳೇ ಇಂಟ್ರೆಸ್ಟಿಂಗಾಗಿ ಬಂದಿದ್ದಾಳೆ, ಅವಳೇ ಮಾಡಬೇಕು ಅಂತ ಹೇಳಿ. ಸೊ ಮಾಡಿದ್ಲು ಕೂಡ. ಈ ಥರ ರೌಂಡ್ ಬಾಲ್ಸ್ ಮಾಡಿದ್ದಾಯಿತು. ಈಗ ಇದನ್ನು ಹೇಗೆ ಫೋಕ್ ಸ್ಪೂನಲ್ಲಿ ಹೇಗೆ ಮಾಡೋದು ಅಂತ, ಶೇಪ್ ಮಾಡೋದು ಅಂತ ತೋರಿಸ್ಕೊಡ್ತಾಳೆ ಕೀರ್ತನ. ಶೋಮ, ಎಸ್, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂತು. ಓಕೆ, ಇದೇ ರೀತಿ ಎಲ್ಲನೂ ಮಾಡ್ಕೋಬೇಕಾಗತ್ತೆ. ಈಗ ತೋರಿಸ್ತೀವಲ್ಲ ಅದೇ ಪ್ರೊಸೀಜರಲ್ಲಿ ಮಾಡಿದರೆ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿ ಕ್ರಿಸ್ಪಿನೆಸ್ ಇರುತ್ತೆ ಅಂತಲೇ ಹೇಳ್ಬೋದು. ನಾವು ಮಾಡಿದ ಮೇಲೂ ಸಹ ಅಷ್ಟೇ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿತ್ತು ತಿನ್ನೋದಕ್ಕೆ. ಆಲ್ಮೋಸ್ಟ್ ಎಲ್ಲನೂ ಶೇಪ್ ಮಾಡಿದಾಗಿದೆ. ಏನಿದ್ರು ಎಣ್ಣೆ ಕಾಯಿಸ್ಬೇಕು, ಎಣ್ಣೆ ಕಾಯಿಸೋದಕ್ಕೂ ಇಟ್ಟಿದ್ದೆ. ಸೊ ಈಗ ಕಾದಿದೆ, ಹಾಕ್ತಿದ್ದೀವಿ. ನೋಡ್ತಿದ್ದೀರಲ್ಲ, ಇದು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕಾಗತ್ತೆ, ಇಲ್ಲಾಂದರೆ ಎಲ್ಲ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೊಳ್ಳಿ. ಅದಕ್ಕೆ ಅದೊಂದೊಂದಲ್ಲ ಅಷ್ಟಾದರೆ ಸಾಕು. ಒನ್ಸ್ ಈ ರೀತಿ ಗೋಲ್ಡನ್ ಕಲರ್ ಟರ್ನ್ ಆದಾಗ ಆಗಿದೆ ಅಂತ ಹೇಳಿ, ಸೊ ಆಗ ತೆಗೆದುಬಿಡಬೇಕು. ಇನ್ನೇನು ಕ್ರಿಸ್ಮಸ್ ಹತ್ರ ಬರ್ತಿದೆ. ನೀವು ಸಹ ನಿಮ್ಮ ಮನೆಯಲ್ಲೆಲ್ಲ ಇಷ್ಟು ಈಸಿ ಆದಂಥ ಒಂದು ಸ್ವೀಟ್ ಡಿಶ್ನ ಟ್ರೈ ಮಾಡಲೇಬೇಕು. ತುಂಬಾ ಎಂಜಾಯ್ ಮಾಡಿ ತಿಂತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲನೂ ಫ್ರೈ ಮಾಡಿದಾಗಿದೆ. ಇದಕ್ಕೆ ಲಾಸ್ಟ್ ಫೈನಲ್ ಟಚ್ ಕೊಡಬೇಕಿದೆ ಇನ್ನು. ಸೊ ನೋಡ್ತಿದ್ದೀರಲ್ಲ, ತುಂಬಾ ಕ್ರಿಸ್ಪಿಯಾಗಿತ್ತು ತಿನ್ನೋದಕ್ಕೆ. ಸಕ್ಕರೆ ಪುಡಿನ ಸ್ಪ್ರಿಂಕಲ್ ಮಾಡ್ಕೊಳ್ಳೋದು, ಇದು ಆಪ್ಷನಲ್. ನಿಮಗೆ ಇಷ್ಟ ಇದ್ದರೆ ಮಾಡ್ಕೋಬೋದು, ಇಲ್ಲಾಂದರೆ ಇಲ್ಲ. ಓಕೆನಾ, ಇದಿಷ್ಟು ಫೈನಲಿ ಕಲಕಲ ಇಸ್ ರೆಡಿ. ಐ ಹೋಪ್ ಸೊ ನೀವು ಟ್ರೈ ಮಾಡ್ತೀರಾ ಅಂತ ಹೇಳಿ ಈ ರೆಸಿಪಿನ ನೋಡಿದ ಮೇಲೆ. ನನಗಂತೂ ತುಂಬಾ ಖುಷಿ ಆಯಿತು ನನ್ನ ಮಗಳ ಜೊತೆ ಈ ಡಿಶ್ನ ಮಾಡಿದ್ದು. ನಿಮ್ಮೆಲ್ಲರಿಗೂ ಈ ವಿಡಿಯೋ ನೋಡಿ ತುಂಬಾ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.